ಡಿಫ್ರೆಂಟಾಗಿ ಯಾವ್ದಾರ ಮಸಾಲ ರೈಸ್ ಟ್ರೈ ಮಾಡಬೇಕಲ್ಲತ್ತೀರಿ ಅಂದರೆ ಇವತ್ತಿನ ರೆಸಿಪಿ ನೋಡ್ರಿ. ಒಂದು ನಾವು ಮಸಾಲೆ ಮಾಡ್ಕೋಬೇಕಾಗ್ತದ್ರಿ. ಅದಕ್ಕೆ ಇಲ್ಲಿ ಒಂದಿಸು ಒಣ ಮೆಣಸಿನ್ಕಾಯಿ, ಜೀರಿಗೆ, ಪಲಾವ್ ಎಲೆ, ಕಡ್ಲಿ ಬ್ಯಾಡಿ, ಉದ್ದಿನ ಬ್ಯಾಡಿ, ಮೆಂತ್ಯ ಕಾಳು, ಎಳ್ಳು, ಧನಿಯಾ, ಚಕ್ಕಿ, ಮೆಣಸು ಮತ್ತು ಲವಂಗ ತೊಗೊಂಡು ಈ ಕಡಾಯಿನಾಗ ಹಾಕಿ ಏನು ಮಾಡ್ತೀನಿ ರೀ, ಸಣ್ಣ ಉರಿನಾಗ ಇವಕ್ಕೆ ಚಂದ ಕೆಂಪುಗಾಗತನ ಹುರಿಬೇಕಾಗ್ತದೆ. ಈ ಮಸಾಲೆ ಇಲ್ದೇನು ಮಾಡ್ಬೋದ್ರಿ, ಆದ್ರೆ ಮಸಾಲೆ ಹಾಕ್ತಾರೆ ಟೇಸ್ಟ್ ಭಾರಿ ಮಸ್ತ್ ಬರ್ತದೆ ರೀ. ಈಗ ಇವಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಿ ರೀ. ಆರಣ ಏನು ಮಾಡ್ತೀನಿ ರೀ, ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರ್ತೀನಿ ರೀ. ಇದಕ್ಕೀಗ ಸೈಡಿಗೆ ಇಟ್ಬಿಡ್ತೀನಂತ ಈ ಕಡಾಯಿನಾಗ ಏನು ಮಾಡ್ತೀನಿ ರೀ, ಒಂದಿಷ್ಟು ಎಣ್ಣೆ ಹಾಕ್ಲತ್ತೀನಿ ರೀ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಏನು ಮಾಡ್ತೀನಿ ರೀ, ನಾ ಇಲ್ಲಿ ಸಾಸಿ ಮತ್ತು ಜೀರಿಗೆಗೆ ಹಾಕಿ ಚಂದ ಕೆಂಪುಗಾಗತನ ಬಿಡ್ತೀನಂತ್ರಿ. ಹಾಗೆ ಇಲ್ಲಿ ಸಣ್ಣ ಹೋಳಿದು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ. ಬೇಕಾದ್ರೆ ನೀವು ಕುಟ್ಟಿನೂ ಹಾಕ್ಬೋದ್ರಿ, ಅಂದ್ರೇನು ರೀ ಅದ್ರದ್ದು ಪೇಸ್ಟ್ನು ನೀವು ಸೇರಿಸ್ಬೋದು, ನಡೀತದೆ. ಇವಕ್ಕೂ ಸ್ವಲ್ಪ ಕೆಂಪುಗಾಗತನ ಹುರಿತೀನಂತ್ರಿ. ಈಗ ಇದ್ರಾಗ ಒಂದಿಸು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವನು ಹಾಕ್ಬಿಡ್ತೀನಂತ. ಎಲ್ಲ ಹಾಕಿದ್ಮೇಲೆ ಈಗ ಮೀಡಿಯಮ್ ಉರಿನಾಗ ಇವಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಪೂರ್ತಿನೂ ಇಲ್ಲಿ ಬಣ್ಣ ಬದಲಾಯಿಸ್ಬಾರ್ದು, ಅಲ್ಲಿಂದ ನಾವು ಇವಕ್ಕೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದ್ರಾಗ ಬೇಕನ್ಸರ ಬಂದಿಸು ಹಸಿ ಬಟಾಣಿ ಹಾಕ್ರಿ. ಮತ್ತು ಇಲ್ಲಿ ಒಂದು ದೊಡ್ಡ ಸೈಜಿಂದು ಕ್ಯಾಪ್ಸಿಕಮ್ ತೊಗೊಂಡಿನಿ ರೀ. ನಾ ಇಲ್ಲಿ ಅದೇ ರೀ ಡಬ್ಬು ಮೆಣಸಿನ್ಕಾಯಿ ತೊಗೊಂಡು ಉದ್ದುದ ಹೋಳಿ ಸೇರಿಸಿನಿ ರೀ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಹಾಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಂತ. ನಾ ಇಲ್ಲಿ ಉಪ್ಪು ಕಮ್ಮಿ ಹಾಕ್ಕೊಂಡಿನಿ ರೀ, ಯಾಕಂದ್ರೆ ಅನ್ನದಾಗ ಉಪ್ಪು ಹಾಕಿ ಮಾಡ್ಕೊಂಡಿರ್ತೇವೆ, ಹೀಗಾಗಿ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗ್ತದೆ. ಈಗ ಇವಕ್ಕೆ ಸ್ವಲ್ಪ ಮೆತ್ತಗಾಗತನ ಹುರಿಬೇಕ್ರಿ, ಪೂರ್ತಿ ಸಾಫ್ಟ್ನು ಆಗಬಾರ್ದ್ರಿ. ಇಲ್ಲಿ ಈಗ ಸಣ್ಣ ಉರಿ ಇಟ್ಟು ಮಾಡಿಟ್ಟಿದ್ದು ಉದುರು ಅನ್ನ ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಅಕ್ಕಿ ನೀವು ಯಾವಾರ ತೊಗೋರಿ ನಡೀತದ, ಒಟ್ನಾಗ ಅನ್ನ ಉದುರಿದ್ರೆ ಚಲೋ ಆಗ್ತದ್ರಿ. ಮತ್ತಿಲ್ಲಿ ನಾ ಏನು ಗ್ರೈಂಡ್ ಮಾಡಿಟ್ಟಿದ್ದಲ್ರಿ ಮಸಾಲ, ಅದು ಸೇರಿಸ್ಬಿಡ್ತೀನಂತ್ರಿ. ನಾ ಇಲ್ಲಿ ಪೂರ್ತಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ನಿಮಗೆ ಜಾಸ್ತಿ ಮಸಾಲ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೂ ಸೇರಿಸ್ಬೋದು, ನಡೀತದೆ. ಇಲ್ಲಾಂದ್ರೆ ಇದು ಪುಡಿ ಇಲ್ಲದೇನೂ ನೀವು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸು ಮಾಡ್ಕೋಬೋದು. ಆದರೆ ಇದು ಮಸಾಲೆ ಹಾಕಿದ್ದು ರುಚಿನೇ ಭಾಳ ಮಸ್ತ್ ಇರ್ತದೆ ರೀ. ಇದು ಹಾಕಿದ್ಮೇಲೆ ಈಗ ನಾನು ಏನು ಮಾಡ್ತೀನಿ ರೀ, ಚಂದ ಕಲಿಸ್ತೀನಿ ಅಂತ ಕೊನೆಗೆ ಒಂದಿಟ್ಟು ನಿಂಬೆ ಹುಳಿ ಸೇರಿಸ್ಲತ್ತೀನಿ ರೀ. ಹಾಗೆ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಇವೆರಡು ಹಾಕಿದ್ಮೇಲೆ ಈಗ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ್ರಿ. ನೋಡ್ರಿ, ಬೇಕಾದ್ರೆ ನಿಮ್ಗೆ ಇಲ್ಲಿ ಅರಿಶಿಣ ಇಷ್ಟ ಆಯ್ತಂದ್ರೆ ಅರಿಶಿಣ ಪುಡಿನೂ ಸೇರಿಸ್ಬೋದು, ಅದನ್ನು ಇಲ್ಲಿ ಸೇರಿಸಿಲ್ರಿ. ಆಯ್ತು ರೀ, ಚಂದ ಮಿಕ್ಸ್ ಮಾಡ್ದೇವಂತಂದ್ರೆ ನಮ್ಮದು ಖಮ್ ಕ್ಯಾಪ್ಸಿಕಮ್ ರೈಸ್ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.